ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2024 ಲೋಕಸಭಾ ಚುನಾವಣೆ ಇದೆಯಲ್ಲ, ಇದು ಶಕ್ತಿಯ ಉಪಾಸಕರು ಹಾಗೂ ಶಕ್ತಿಯನ್ನ ನಾಶ ಮಾಡೋಕೆ ಹೊರಟಿರುವವರ ನಡುವಿನ ಯುದ್ಧ ಅಂತ PM ಮೋದಿ ಬಣ್ಣಿಸಿದ್ದಾರೆ. ಏನಿದು ಶಕ್ತಿ ಅಂದರೆ, ಭಾನುವಾರ ಅಂತ್ಯಗೊಂಡ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಾವು BJP ವಿರುದ್ಧ ಹೋರಾಡ್ತಿಲ್ಲ, ವ್ಯಕ್ತಿ ವಿರುದ್ಧನೂ ಹೋರಾಡ್ತಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತಮ್ಮ ಮುಖ ಮಾಡಿ ಮುಂದಿಡ್ಲಾಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋ ಒಂದು ಪದ ಇದೆ. ನಾವು ಈ ಶಕ್ತಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ಶಕ್ತಿ ಯಾವುದು ಅಂದರೆ, ಉದಾಹರಣೆಗೆ ಇಲ್ಲಿ ಯಾರೋ ಹೇಳಿದ್ರು, ರಾಜನ ಆತ್ಮ EVM ಯಂತ್ರದಲ್ಲಿರುತ್ತೆ. ED, CBI ಹಾಗೂ IT ಎಲ್ಲದರಲ್ಲೂ ರಾಜನ ಆತ್ಮ ಇದೆ ಅಂತ ಪರೋಕ್ಷವಾಗಿ ಮೋದಿಯನ್ನು ಟೀಕಿಸಿದ್ರು. ಅಲ್ಲದೆ, ನನ್ನ ತಾಯಿ ಮುಂದೆ ಒಬ್ಬ ನಾಯಕರು ಕಾಂಗ್ರೆಸ್ ಬಿಟ್ಟು BJP ಸೇರುವಾಗ ಹತ್ಕೊಂಡು ಈ ಶಕ್ತಿ ಮುಂದೆ ನನಗೆ ಹೋರಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ PM ಮೋದಿ, ಕೆಲವರು ಶಕ್ತಿಯನ್ನ ನಿರ್ನಾಮ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅವರ ವಿರುದ್ಧ ನಮ್ಮ ಸಮರ ಅನ್ನೋ ಮೂಲಕ, ಜೊತೆಗೆ ಶಕ್ತಿ ಭಾರತದಲ್ಲಿ ಕೋಟ್ಯಂತರ ಜನ ಪೂಜೆ ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ. ಇವರು ಆ ಶಕ್ತಿಯನ್ನೇ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೋಸ್ಕರ ಜೀವ ಬೇಕಾದರೂ ಕೊಡ್ತೀವಿ ಅಂತ ಹೇಳೋ ಮೂಲಕ ಇದು ರಾಹುಲ್ ಗಾಂಧಿಯ ಮತ್ತೊಂದು ಹಿಂದೂ ವಿರೋಧಿ ಹೇಳಿಕೆ ಅನ್ನೋ ರೀತಿಯಲ್ಲಿ PM ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಏನೋ ಚಂದ್ರಯಾನ್ ನೌಕೆ ಲ್ಯಾಂಡ್ ಆದ ಜಾಗಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ನಾವು ಹೆಸರಿಟ್ಟು ಗೌರವ ಕೊಟ್ವಿ, ಆದರೆ ಕೆಲವರು ಶಕ್ತಿಯನ್ನೇ ನಿರ್ನಾಮ ಮಾಡೋ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ PM ಮೋದಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು 4 ವಾರ ಬಾಕಿ ಇದೆ. ಆದರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಚುನಾವಣಾ ಬಾಂಡ್ಗಳ ವಿಚಾರಣೆ ಇನ್ನೂ ನಡೀತಾನೆ ಇದೆ. ಬಾಂಡ್ ವಿಚಾರವಾಗಿ SBIಗೆ ಪದೇ ಪದೇ ಚಾಟಿ ಬೀಸ್ತಾ ಇರೋ ಸುಪ್ರೀಂ ಕೋರ್ಟ್ ಇದೀಗ ಮತ್ತೊಮ್ಮೆ SBIಯನ್ನ ತರಾಟೆಗೆ ತಗೊಂಡಿದೆ. ನಾವು 2019 ನಂತರದ ಬಾಂಡ್ಗಳ ಎಲ್ಲ ಮಾಹಿತಿಯನ್ನ ಬಹಿರಂಗಪಡಿಸೋಕೆ ಆದೇಶ ಕೊಟ್ವಿ, ಆದರೆ ಆಲ್ಫಾ ನ್ಯೂಮೆರಿಕ್ ನಂಬರ್ ಅನ್ನ ಯಾಕೆ ಬಹಿರಂಗಪಡಿಸಿಲ್ಲ ಅಂತ ಕಿಡಿಕಾರಿದೆ. SBI ನಡವಳಿಕೆ ಸ್ವೀಕಾರಾರ್ಹವಲ್ಲ ಅಂತ ಹೇಳಿದೆ. ಅಲ್ಲದೆ, ಚುನಾವಣಾ ಬಾಂಡ್ಗಳ ಆಲ್ಫಾ ನ್ಯೂಮೆರಿಕ್ ನಂಬರ್ಗಳು ಮತ್ತು ಸೀರಿಯಲ್ ನಂಬರ್ಗಳನ್ನ ಬಹಿರಂಗಪಡಿಸಬೇಕು. ಜೊತೆಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅಂತ ಮಾರ್ಚ್ 21 ಸಂಜೆ 5 ಗಂಟೆ ಒಳಗೆ ಅಫಿಡವಿಟ್ ಸಲ್ಲಿಸಬೇಕು ಅಂತ ಸೂಚಿಸಿದೆ. ಜೊತೆಗೆ ಈ ಮಾಹಿತಿ SBIನಿಂದ ಸಿಕ್ಕ ತಕ್ಷಣ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡುವಂತೆ ಆದೇಶಿಸಿದೆ. DY ಚಂದ್ರಚೂಡ್ ಅವರ ನೇತೃತ್ವದ 5 ಸದಸ್ಯರ ನ್ಯಾಯಪೀಠ ಈ ರೀತಿ ನಿರ್ದೇಶನ ಕೊಟ್ಟಿದೆ. ಅಂದ್ರೆ ಇನ್ನು 3 ದಿನ ಬಾಕಿ ಇದೆ. ಮಾರ್ಚ್ 18 ಅಲ್ವಾ? ಇನ್ನು 3 ದಿನಗಳಲ್ಲಿ ನಮ್ಮ ದೇಶದ ರಾಜಕೀಯ ಪಕ್ಷಗಳ ಅತಿ ದೊಡ್ಡ ಸೀಕ್ರೆಟ್ಸ್ ಎಲ್ಲ ಆಚೆ ಬರುತ್ತೆ. ಎಲ್ಲ ಕಳ್ರಿತಾರೆ, ಯಾರೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಕಾಂಗ್ರೆಸ್ ಆಗಲಿ, BJP ಆಗಲಿ, TMC, JDU ಯಾರು ಕೂಡ ತುಟಿ ಪಿಟಿಕ್ ಅಂತ ಇಲ್ಲ, ಎಲ್ಲರೂ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ TMC ಮತ್ತು JDU ಅಂತೂ ಯಾರು ಕೊಟ್ಟರೆ ನಿಮಗೆ ಕೇಳಿದ್ರೆ ಗೊತ್ತಿಲ್ಲ ರೀ, ಯಾರೋ ನಮ್ಮ ಆಫೀಸ್ ಮುಂದೆ ಹೊರಗಡೆ ಬಾಂಡ್ ಇಟ್ಟು ಹೋಗಿದ್ರು ಅಂತ ಅಫಿಷಿಯಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ JDU ಮತ್ತು TMCನವರು. ಎಲ್ಲ ಆಚೆ ಬರುತ್ತೆ. ತಮಿಳುನಾಡಿನ DMK ಮಾತ್ರ ಬಾಯಿ ಬಿಟ್ಟಿದ್ದಾರೆ, ಅವ್ರಿಗೆ ದುಡ್ಡೆಲ್ಲಿಂದ ಬಂದಿರೋದು ಅಂತ. ಸ್ಯಾಂಟಿಯಾಗೋ ಮಾರ್ಟಿನ್, ಈ ಫ್ಯೂಚರ್ ಗೇಮಿಂಗ್ ಅನ್ನೋ ಲಾಟ್ರಿ ಕಂಪನಿ, ಆತನಿಗೆ ಪ್ರಾಫಿಟೇ ಇರಲಿಲ್ಲ. ಪ್ರಾಫಿಟ್ಗಿಂತ ಜಾಸ್ತಿ ಆತ ಇವರಿಗೆ DMK ಉದ್ಧಾರ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಆತ ಕೊಟ್ಟಿರೋ 10,000 ಕೋಟಿ ರೂಪಾಯಿ ದುಡ್ಡಲ್ಲಿ 509 ಕೋಟಿ ರೂಪಾಯಿ ಬರೀ DMK ಪಾರ್ಟಿಗೆ ಹೋಗಿದೆ, ಸ್ಟಾಲಿನ್ ಪಾರ್ಟಿಗೆ. ಏನು ವ್ಯಾಪಾರಿ ಸಂಘಟನೆಗಳಾದ FICCI ಮತ್ತು ಅಸೋಚಾಮ್ ಚುನಾವಣಾ ಬಾಂಡ್ಗಳ ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸುವಿಕೆಯನ್ನು ತಡೀರಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ವು. ಇದನ್ನು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಮತ್ತೊಂದು ಕಡೆ ಮಾರ್ಚ್ 1, 2018ರಿಂದ ಏಪ್ರಿಲ್ 11, 2019 ಮಧ್ಯೆ ಮಾರಾಟವಾದ ಚುನಾವಣಾ ಬಾಂಡ್ಗಳ ಮಾಹಿತಿ ಕೊಡುವಂತೆ ನಾಗರಿಕ ಹಕ್ಕುಗಳ ಟ್ರಸ್ಟ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಈ ಅವಧಿಯಲ್ಲಿ 4,002 ಕೋಟಿ ರೂಪಾಯಿ ಮೌಲ್ಯದ 9,159 ಚುನಾವಣಾ ಬಾಂಡ್ಗಳ ಮಾರಾಟ ಆಗಿದೆ ಅಂತ ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಿರಾಕರಿಸಿದೆ. ಈ ಅವಧಿಯಲ್ಲಿ ದಾನಿಗಳು ತಮ್ಮ ಹೆಸರು ಗೌಪ್ಯವಾಗಿರುತ್ತೆ ಅನ್ನೋ ಆಧಾರದ ಮೇಲೆ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ. ಹೀಗಾಗಿ ಅದನ್ನು ಬಹಿರಂಗಪಡಿಸೋಕ್ಕಾಗಲ್ಲ. ಆದರೆ 2019 ಏಪ್ರಿಲ್ 12 ಮಧ್ಯಂತರ ಆದೇಶದ ನಂತರ ಎಲ್ಲ ದಾನಿಗಳಿಗೂ ಈ ಮಾಹಿತಿ ಬಹಿರಂಗ ಆಗಬಹುದು ಅನ್ನೋ ಎಚ್ಚರಿಕೆ ಇತ್ತು. ಹೀಗಾಗಿ ಅದನ್ನು ಡಿಸ್ಕ್ಲೋಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಮುಂಚಿನದ್ದು ಬಹಿರಂಗ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ.
ಲೋಕಸಭಾ ಚುನಾವಣೆಯ ನಿಮಿತ್ತ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಆಗಮಿಸಿದ್ದ ಪಿಎಂ ಮೋದಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನಗರದಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ಸಭೆಗೆ ಬಂದ ಮೋದಿ ಸುಳ್ಳು ಹೇಳೋದೇ ಕಾಂಗ್ರೆಸ್ ಪಕ್ಷದ ಬಂಡವಾಳ ಅಂತ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ 4 ಸಿಎಂಗಳಿದ್ದಾರೆ. 2 ಸಿಎಂಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಮತ್ತೊಬ್ಬ ಸೂಪರ್ ಸಿಎಂ ಹಾಗೂ ಇನ್ನೊಬ್ಬ ಶಾಡೋ ಸಿಎಂ ಕೂಡ ಇದ್ದಾರೆ. ಇವರೆಲ್ಲರ ಮೇಲೆ ದಿಲ್ಲಿಯಲ್ಲಿ ಓರ್ವ ಕಲೆಕ್ಷನ್ ಮಂತ್ರಿ ಕೂತಿದ್ದಾರೆ. ರಾಜ್ಯವನ್ನ ಲೂಟಿ ಮಾಡೋದೇ ಇವರ ಕೆಲಸ. ತಮ್ಮ ಅಸಾಮರ್ಥ್ಯಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಮೋದಿ ಹೇಳಿದ್ದಾರೆ. ಅವಹೇಳನಕಾರಿ ಪೋಸ್ಟ್ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ರಾಜ್ಯ ಬಿಜೆಪಿ ಎಕ್ಸ್ನಲ್ಲಿ ಹಾಕಿದ ಪೋಸ್ಟ್ ಒಂದರಲ್ಲಿ ಸಿಎಂ ನ್ಯೂಸ್ ಪೇಪರ್ ಓದೋ ರೀತಿ ಇತ್ತು. ಅದರಲ್ಲಿ ಅವಹೇಳನಕಾರಿ ಬರಹಗಳು ಕಾಣುವಂತೆ ಬಿಂಬಿಸಲಾಗಿದೆ. ಹೀಗಾಗಿ ರಾಜ್ಯ ಬಿಜೆಪಿ ಎಕ್ಸ್ ಖಾತೆಯ ಅಡ್ಮಿನ್ ವಿಜಯೇಂದ್ರ ವಿರುದ್ಧ ಕಾಂಗ್ರೆಸ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದೆ. ದೂರು ದಾಖಲಾದ ಬೆನ್ನಲ್ಲೇ ಬಿಜೆಪಿ ಆ ಪೋಸ್ಟ್ ತೆಗೆದಿದೆ ಅಂತ ಗೊತ್ತಾಗಿದೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಲೋಕಸಭಾ ಟಿಕೆಟ್ನಿಂದ ವಂಚಿತರಾಗಿರೋ KS ಈಶ್ವರಪ್ಪ ನಾನು ಸ್ವತಂತ್ರ ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದ ಪಿಎಂ ಮೋದಿ ಕಾರ್ಯಕ್ರಮಕ್ಕೆ ಹಾಜರಾಗಲ್ಲ. ಅಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ RSS ಹಾಗೂ ಬಿಜೆಪಿ ನಾಯಕರು ಒತ್ತಾಯಿಸಿದರು. ನಾನಂತೂ ಶಿವಮೊಗ್ಗ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡೇ ಮಾಡ್ತೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಇತ್ತ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಿಸ್ ಆಗಿರೋ ಮಾಜಿ ಸಿಎಂ DV ಸದಾನಂದಗೌಡರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಖುದ್ದು ಪ್ರತಿಕ್ರಿಯೆ ಕೊಟ್ಟಿರೋ DVS ಬೇರೆ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮುಂದಿನ ನಡೆಯನ್ನ ಶೀಘ್ರ ತಿಳಿಸ್ತೀನಿ ಅಂತ DVS ಹೇಳಿದ್ದಾರೆ. ಈ ಮೂಲಕ DVS ಕೂಡ ಲಕ್ಷ್ಮಣ್ ಸವದಿ ಹಾದಿಯಲ್ಲಿ ಬಂಡಾಯ ಬಾವುಟ ಸಾರ್ತಾರ ಅನ್ನೋ ಪ್ರಶ್ನೆ ಇದೆ. ರಾಜ್ಯದ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಮತ್ತೊಂದು ಕಡೆ ಕುಮಾರಸ್ವಾಮಿ ಕನ್ಫರ್ಮ್ ಮಾಡಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಮೀಟಿಂಗ್ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ಮಂಡ್ಯ, ಹಾಸನ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆ ಮೂಲಕ ಮಂಡ್ಯದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿಯೋದಿಲ್ಲ ಅನ್ನೋದು ಕನ್ಫರ್ಮ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಜೆಡಿಎಸ್ನವರು ಡಿಕ್ಲೇರ್ ಮಾಡಿದ್ದಾರೆ. ಸುಮಲತಾ ನೋಡಿದ್ರೆ ಇಲ್ಲ, ನನ್ನ ಪಕ್ಷ ಕೈ ಬಿಡೋದಿಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಮಂಡ್ಯದ ವಿಚಾರ. ಅಜಾನ್ ವೇಳೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ವ್ಯಾಪಾರಿಯೊಬ್ಬರ ಮೇಲೆ ಹಲ್ಲೆ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ಆಗಿದೆ. ಹಲಸೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದ್ದು, ಈ ಸಂಬಂಧ ಹಲ್ಲೆ ಮಾಡಿದ ದುಷ್ಕರ್ಮಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಈ ವಿಚಾರವಾಗಿ 3 ಬಂಧಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಈ ದುಷ್ಕರ್ಮಿಗಳು ವ್ಯಾಪಾರಿಗೆ ಹತ್ಯೆ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಸದ ತೇಜಸ್ವಿ ಸೂರ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬರಗಾಲದಿಂದ ತತ್ತರಿಸಿ ಹೋಗಿರೋ ರಾಜ್ಯದಲ್ಲಿ ಮುಂದಿನ 3 ದಿನಗಳ ಕಾಲ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಪ್ರಮುಖವಾಗಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗುತ್ತೆ ಅಂತ ಇಲಾಖೆ ಹೇಳಿದೆ. ಉತ್ತರ ಭಾಗದ ಬೆಳಗಾವಿ, ಧಾರವಾಡ, ಬೀದರ್, ಕಲಬುರಗಿ, ವಿಜಯಪುರಗಳಲ್ಲಿ ಹಾಗೆ ದಕ್ಷಿಣ ಭಾಗದ ಬೆಂಗಳೂರಿನ 2 ಜಿಲ್ಲೆಗಳು, ಚಾಮರಾಜನಗರ, ಮೈಸೂರು, ಮಂಡ್ಯ ಸೇರಿದಂತೆ ಒಟ್ಟು 18 ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ಇಲಾಖೆ ಹೇಳಿದೆ. ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಈ 60% ಕನ್ನಡ ಬಳಕೆ ಮಾಡದ ವಾಣಿಜ್ಯ ಸಂಸ್ಥೆಗಳನ್ನು ಮುಚ್ಚಬಾರದು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ಹೊರಡಿಸಿದೆ. ಹಂಗ್ ಮಾಡಕ್ ಬರಲ್ಲ ಅಂತ ಕೋರ್ಟ್ ಹೇಳಿದೆ. ಪಶ್ಚಿಮ ಬಂಗಾಳ, ಗುಜರಾತ್, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಸೇರಿದಂತೆ ಹಲವು ರಾಜ್ಯಗಳ ಒಟ್ಟು 6 ರಾಜ್ಯಗಳ ಗೃಹ ಕಾರ್ಯದರ್ಶಿಗಳನ್ನ, ಹಿರಿಯ ಅಧಿಕಾರಿಗಳನ್ನ ಅಧಿಕಾರದಿಂದ ಕೆಳಗಿಳಿಸಿ ಈ ಕ್ಷಣಕ್ಕೆ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಮಿಜೋರಾಂ ಮತ್ತು ಹಿಮಾಚಲ ಪ್ರದೇಶದ ಸಾಮಾನ್ಯ ಆಡಳಿತ ಇಲಾಖೆಯ ಕಾರ್ಯದರ್ಶಿಯನ್ನ ಕೂಡ ತೆಗೆದುಹಾಕಲಾಗಿದೆ. ಪಶ್ಚಿಮ ಬಂಗಾಳದ DGP ಅಂದರೆ ಪೊಲೀಸ್ ಮಹಾನಿರ್ದೇಶಕರನ್ನ ಕೂಡ ಆಯೋಗ ವಜಾ ಮಾಡಿದೆ. ಈ ಹಿಂದೆ 3 ವರ್ಷ ಪೂರೈಸಿರೋ ಅಥವಾ ಅವರ ತವರು ಜಿಲ್ಲೆಯಲ್ಲಿರೋ ಚುನಾವಣಾ ಸಂಬಂಧಿತ ಕೆಲಸಗಳಲ್ಲಿರೋ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋಕೆ ಆಯೋಗ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೇಳಿತ್ತು. ಬಟ್ ಯಾರೆಲ್ಲ ಮಾಡಿಲ್ಲ, ಅಲ್ಲಿ ಆಯೋಗ ಖುದ್ದು ತಾನೇ ಕ್ರಮ ತಗೊಂಡಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ತೆಲಂಗಾಣ ಗವರ್ನರ್ ತಮಿಳಿಸೈ ಸೌಂದರರಾಜನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದು, ಲೋಕಸಭಾ ಚುನಾವಣೆಗೆ ಬಿಜೆಪಿ ಪರವಾಗಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ತಮಿಳುನಾಡು ಅಥವಾ ಪುದುಚೇರಿಯಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಬಿಜೆಪಿ ಅಭ್ಯರ್ಥಿಗಳ 3ನೇ ಲಿಸ್ಟ್ನಲ್ಲಿ ಇವರಿಗೆ ಟಿಕೆಟ್ ಬರಬಹುದು ಅಂತ ಹೇಳಲಾಗ್ತಿದೆ. ಬಿಹಾರದಲ್ಲಿ NDA ಮೈತ್ರಿಕೂಟದ ಸೀಟ್ ಶೇರಿಂಗ್ ಫೈನಲ್ ಆಗಿದೆ. ಒಟ್ಟು 40 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ಬಿಹಾರದ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ 14 ಕ್ಷೇತ್ರಗಳಲ್ಲಿ ನಿತೀಶ್ ಕುಮಾರ್ರ JDU ಅಭ್ಯರ್ಥಿಗಳು ಕಣಕ್ಕಿಳಿದ್ದಾರೆ. 5 ಸ್ಥಾನಗಳಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ರ LJP ಪಕ್ಷ ಹಾಗೂ ತಲಾ 1 ಕ್ಷೇತ್ರದಲ್ಲಿ HM ಹಾಗೂ ಉಪೇಂದ್ರ ಕುಶ್ವಾಹಾ ಅವರ ಪಕ್ಷಗಳು ಸ್ಪರ್ಧೆ ಮಾಡಲಿವೆ. ಅಂದಹಾಗೆ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 19ನೇ ತಾರೀಕಿನಿಂದ ಜೂನ್ 1ರವರೆಗೆ 7 ಹಂತಗಳಲ್ಲಿ ವೋಟಿಂಗ್ ನಡೆಯುತ್ತೆ.
ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪವನ್ನ ಹೊತ್ತಿರೋ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಸಹಚರ ಸಂಜಯ್ ಸಿಂಗ್ ಮತ್ತೆ ಕುಸ್ತಿ ಫೆಡರೇಷನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಫೆಡರೇಷನ್ನ ಆಡಳಿತ ನೋಡಿಕೊಳ್ಳೋಕೆ ನಿರ್ಮಿಸಿದ್ದ ಆಡ್ಹಾಕ್ ಸಮಿತಿಯನ್ನ ಅಂದರೆ ತಾತ್ಕಾಲಿಕ ಸಮಿತಿಯನ್ನ ಒಲಿಂಪಿಕ್ ಸಮಿತಿ ಡಿಸಾಲ್ವ್ ಮಾಡಿದ ನಂತರ ಈ ಬೆಳವಣಿಗೆಯಾಗಿದೆ. ಗುಜರಾತ್ ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲಿ ನಮಾಜ್ ವಿಚಾರವಾಗಿ ನಡೆದ ಪ್ರಕರಣದಲ್ಲಿ ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಶನಿವಾರ ತಡರಾತ್ರಿ ನಡೆದ ಈ ಪ್ರಕರಣದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಕ್ಕಾಗಿ 25 ದುಷ್ಕರ್ಮಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಸಂಕ್ರಾಂತಿ ದಿನ ಅಂದರೆ ಕಳೆದೆರಡು ತಿಂಗಳ ಹಿಂದೆ ಆರಂಭಿಸಲಾಗಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ್ ಯಾತ್ರೆಗೆ ತೆರೆ ಬಿದ್ದಿದೆ. ಜನವರಿ 14ನೇ ತಾರೀಕು ಮಣಿಪುರದಲ್ಲಿ ಶುರುವಾಗಿ ಒಟ್ಟು 15 ರಾಜ್ಯಗಳ ಮೂಲಕ ಸಾಗಿದ ಯಾತ್ರೆ ಮುಂಬೈನಲ್ಲಿ ಅಂತ್ಯ ಆಗಿದೆ. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ರಾಹುಲ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೇಂದ್ರ ತನಿಖಾ ದಳದ ಮೂಲಕ ಬೆದರಿಕೆ ಹಾಕಿಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಲಯನ್ಸ್ ಮಾಲೀಕ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ಈವೆಂಟ್ನಲ್ಲಿ ಕಳ್ಳತನ ಆಗಿತ್ತು. ಮದುವೆ ಕಳ್ಳ ನುಗ್ಗಿದ್ದ. ಇದೀಗ ಗುಜರಾತ್ ಪೊಲೀಸರು 5 ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡಿನ ತಿರುಚನಾಪಳ್ಳಿ ಮೂಲದ ಈ ದರೋಡೆಕೋರರು ಈ ಪ್ರೀ ವೆಡ್ಡಿಂಗ್ ಈವೆಂಟ್ ವೇಳೆ ಒಂದು ಲ್ಯಾಪ್ಟಾಪ್ ಮತ್ತು 10 ಲಕ್ಷ ಕ್ಯಾಶ್ ಅನ್ನ ಹೊತ್ಕೊಂಡು ಓಡೋಗಿದ್ರು. ಈವೆಂಟ್ ನಡೀತಾ ಇದ್ದ ಸ್ಥಳದಲ್ಲಿ ಪಾರ್ಕ್ ಮಾಡಲಾಗಿದ್ದ ಮರ್ಸಿಡೀಸ್ ಕಾರ್ನ ಕಿಟಕಿ ಗಾಜನ ಒಡೆದು ಕಳ್ಳರು ದುಡ್ಡನ್ನ ಹೊಡೆದಿದ್ರು. ಹೀಗಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಾರಿನ್ಗೆ ಹೋಗ್ತೀವಿ, ಟೂರ್ಗೆ ಹೋಗ್ತೀವಿ, ರಷ್ಯಾದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೋಗಿ ಈಗ ರಷ್ಯಾ ಸೇನೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋ ಭಾರತದ ಇನ್ನಷ್ಟು ಜನ ಈಗ ವಿಡಿಯೋ ಮಾಡಿದ್ದಾರೆ. ಪಂಜಾಬ್ ಮತ್ತು ಹರಿಯಾಣ ಮೂಲದ 6 ಜನ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿ ಭಾರತ ಸರ್ಕಾರಕ್ಕೆ ಕಾಪಾಡಿ ಅಂತ ಹೇಳಿದ್ದಾರೆ. ಪಿಎಂ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಾವು ರಷ್ಯಾ ಸೇನೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಭಾರತ ಸರ್ಕಾರದ ಹೆಲ್ಪ್ ಕೇಳಿ ಈ ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ವಿ, ರಷ್ಯಾ ಮತ್ತು ಭಾರತ ಸಂಬಂಧ ಚೆನ್ನಾಗಿದೆಯಲ್ಲ, ಪ್ಲೀಸ್ ನಮ್ಮನ್ನು ಬಿಡಿಸಿ ವಾಪಸ್ ಕರ್ಕೊಂಡು ಹೋಗಿ, ಈ ಯುದ್ಧದ ಸವಾಸ ನಮಗೆ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಗಡಿ ಆಚೆಗಿನ ಪ್ರೇಮ ಪ್ರಸಂಗಗಳು ಜಾಸ್ತಿ ಆಗ್ತಿದೆ. ಇದೀಗ ಇಂಥದ್ದೇ ಇನ್ನೊಂದು ಘಟನೆಯಾಗಿದೆ. ಇರಾನ್ ಮೂಲದ ಯುವತಿಯೊಬ್ಬಳು ಭಾರತದ ಗಡಿ ದಾಟಿ ಟೂರಿಸ್ಟ್ ವೀಸಾದಲ್ಲಿ ಬಂದು ಈಗ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿರೋ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನ ಮದುವೆನೇ ಆಗ್ಬಿಟ್ಟಿದ್ದಾಳೆ. 24 ವರ್ಷದ ಫೇಜಾ ಅನ್ನೋ ಇರಾನಿಯನ್ ಹುಡುಗಿ ಉತ್ತರ ಪ್ರದೇಶದ ಯೂಟ್ಯೂಬರ್ ದಿವಾಕರನ್ ಅವರನ್ನ ಮೀಟ್ ಆಗಬೇಕು, ಮಾತಾಡಬೇಕು ಅಂತ 20 ದಿನಗಳ ಟೂರಿಸ್ಟ್ ವೀಸಾ ತಗೊಂಡು ಬಂದು ಈಗ ನೋಡಿದ್ರೆ ಮದುವೆನೇ ಆಗ್ಬಿಟ್ಟಿದ್ದಾಳೆ. ಕೇರಳದಲ್ಲಿ ಮತ್ತೊಂದು ಮಹಾಮಾರಿ ಹರಡ್ತಾ ಇದೆ. ಚಿಕನ್ ಪಾಕ್ಸ್ ಪ್ರಕರಣಗಳು ಈಗ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದ್ದು ಕಳೆದ 75 ದಿನಗಳಲ್ಲಿ 6744 ಕೇಸ್ಗಳು ವರದಿಯಾಗಿವೆ. ಜೊತೆಗೆ ಚಿಕನ್ ಪಾಕ್ಸ್ ನಿಂದಾಗಿ ಒಟ್ಟು 9 ಮಂದಿ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಕೇರಳದಲ್ಲಿ. ಅಂದಹಾಗೆ ಕಳೆದ ವರ್ಷ ಕೇರಳದಲ್ಲಿ ಬರೋಬ್ಬರಿ 26,000ಕ್ಕೂ ಅಧಿಕ ಕೇಸ್ಗಳು ವರದಿಯಾಗಿದ್ವು. ವಾರದ ಮೊದಲ ದಿನ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಚೇತರಿಕೆಯಾಗಿದ್ದು ದಿನದ ವಹಿವಾಟು ಹಸಿರು ಪಟ್ಟಿಯಲ್ಲಿ ಅಂತ್ಯ ಆಗಿದೆ. ಟಾಟಾ ಸ್ಟೀಲ್, ಮಹೀಂದ್ರಾ ಅಂಡ್ ಮಹೀಂದ್ರಾ, JSW ಸ್ಟೀಲ್ ಮತ್ತು ಟಾಟಾ ಮೋಟಾರ್ಸ್ ಅಂತ ಕೆಲ ಮೆಟಲ್ ಮತ್ತು ಆಟೋ ಕಂಪನಿಗಳ ಉತ್ತಮ ಪ್ರದರ್ಶನದಿಂದ ಚೇತರಿಕೆಯಾಗಿದೆ. ಅಲ್ಲದೆ ಚೀನಾದ ಕೈಗಾರಿಕಾ ಔಟ್ಪುಟ್ ಜನವರಿ ಮತ್ತು ಫೆಬ್ರವರಿ ಅವಧಿಯಲ್ಲಿ ಇಯರ್ ಆನ್ ಇಯರ್ 7% ಏರಿಕೆಯಾಗಿದ್ದು ಷೇರು ಮಾರುಕಟ್ಟೆಗೆ ಸಹಾಯ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 100 ಪಾಯಿಂಟ್ಸ್ ಅಥವಾ 0.14% ಗಳಿಸಿ 72,748.42ಕ್ಕೆ ಏರಿಕೆಯಾಗಿದ್ದು ನಿಫ್ಟಿ 32.35 ಪಾಯಿಂಟ್ಸ್ ಅಥವಾ 0.15% ಗಳಿಸಿ 22,055ಕ್ಕೆ ಏರಿಕೆಯಾಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆ ಕಂಡು 82 ರೂಪಾಯಿ 90 ಪೈಸೆಯಾಗಿದೆ. ಅದಾನಿ ಬೆನ್ನು ಬಿದ್ದಿರೋ ಹಿಂಡನ್ಬರ್ಗ್ ಸಂಸ್ಥೆಯ ಆರೋಪದಿಂದ ಇದೀಗ ವಾರದ ಮೊದಲ ದಿನವೇ ಅದಾನಿ ಗ್ರೂಪ್ಗೆ ಭಾರಿ ಪೆಟ್ಟು ಬಿದ್ದಿದೆ. ಅದಾನಿ ಗ್ರೂಪ್ ವಿರುದ್ಧ ಅಮೆರಿಕ ಸರ್ಕಾರ ಕೂಡ ಈಗ ತನಿಖೆ ಶುರು ಮಾಡಿರೋ ಮಾಹಿತಿ ಹೊರಬಿದ್ದ ಒಂದೇ ದಿನಕ್ಕೆ ಅದಾನಿ ಷೇರುಗಳು ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ. ಇದೀಗ ಅದಾನಿ ಗ್ರೂಪ್ನ 10 ಕಂಪನಿಗಳ ಷೇರುಗಳು ದಿಢೀರನೆ ಕುಸಿದಿವೆ. ಇಂದು ಅದಾನಿ ಎಂಟರ್ಪ್ರೈಸಸ್ನ ಷೇರು 0.71% ಕುಸಿದರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ನ ಷೇರುಗಳು 1.37% ಕುಸಿದಿವೆ. ಟಾಟಾ ಸಮೂಹಕ್ಕೆ ಸೇರಿದ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS 2.34 ಕೋಟಿ ಷೇರುಗಳನ್ನು ಮಾರಾಟ ಮಾಡೋಕೆ ಟಾಟಾ ಸನ್ಸ್ ತೀರ್ಮಾನ ಮಾಡಿದೆ. ಪ್ರತಿ ಷೇರ್ಗೆ 4,001 ರೂಪಾಯಿನಂತೆ ಬ್ಲಾಕ್ ಡೀಲ್ ಮೂಲಕ ಷೇರು ಮಾರಾಟ ಮಾಡಿ $1.1 ಬಿಲಿಯನ್ ಸಂಗ್ರಹಿಸೋಕೆ ಟಾಟಾ ಸನ್ಸ್ ಮುಂದಾಗಿದೆ. ಇನ್ಫೋಸಿಸ್ ಸಂಸ್ಥಾಪಕ ಬಿಲಿಯನೇರ್ NR ನಾರಾಯಣ್ ಮೂರ್ತಿ ಇದೀಗ ತಮ್ಮ ಮೊಮ್ಮಗನನ್ನ ಮಿಲಿಯನೇರ್ ಮಾಡಿಬಿಟ್ಟಿದ್ದಾರೆ. ಕೇವಲ 4 ತಿಂಗಳ ಕಂದಮ್ಮ ನಾರಾಯಣ್ ಮೂರ್ತಿ ಅವರ ಮೊಮ್ಮಗ ಏಕಾಗ್ರಹ ರೋಹನ್ ಮೂರ್ತಿ ಈಗ 15 ಲಕ್ಷ ಮೌಲ್ಯದ ಷೇರುಗಳ ಒಡೆಯ. ನಾರಾಯಣ ಮೂರ್ತಿ ತಮ್ಮ ಇನ್ಫೋಸಿಸ್ ಕಂಪನಿಯ 0.04% ಪಾಲು ಅಥವಾ 15 ಲಕ್ಷ ಮೌಲ್ಯದ ಶೇರನ್ನ ಗಿಫ್ಟ್ ಮಾಡಿದ್ದಾರೆ. ಏನೋ ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 53 ರೂಪಾಯಿ ಜಾಸ್ತಿಯಾಗಿ 65,612 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 30 ರೂಪಾಯಿ ಜಾಸ್ತಿಯಾಗಿ 60,100 ರೂಪಾಯಿ ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆ 54 ರೂಪಾಯಿ ಕಮ್ಮಿಯಾಗಿ 74,156 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.